ಈ ಡ್ರೆಸ್ ನಿಮ್ಗೆ ಯಾರಿಗೆ ಕೊಟ್ರು? ಯಾಕೆ ಇದ್ ನಿಮ್ದೇನು? ಹೌದು, ನಾನ್ ಸಿಂಗಾಪುರ್ನಿಂದ ತಂದಿದ್ದು. ಧೋಬಿ ಕೊಟ್ಟಿದ್ದೆ. ಕೆಡ್ತಲ್ಲಪ್ಪ ಕೆಲ್ಸ. ಸರ್ವಾಯ್ತು. ಕೆಂಪ್ ಸೀರೆ ಉಟ್ಕೊಂಡಿರೋಲ್ಲ ನನ್ನ ಹೆಂಡತಿ ಎಂದಂಗಾಯ್ತು. ಇದು ನಾನು ಅಮೆರಿಕದಿಂದ ಬರೋಕ್ ತಂದಿದ್ದು. ಹುಷಾರ್. ಇಲ್ಲಿ ಸುಂದರನವ್ರು ಯಾರು? ನಾನೇ. ಹೌದಾ, ಬನ್ನಿ. ಇರು, ನಿಂಗೆ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಏನ್ರಿ, ಕಾಫಿ ನನಗೆ ಅಂತ ತರಿಸಿದ್ರೆ ನೀವು ಕುಡಿತಿದ್ದೀರಾ? ಸಾರಿ ಸರ್, ನನಗ್ ತರಿಸಿದ್ರೇನು ಅಂತ ಅನ್ಕೊಂಡಿದ್ದೆ. ಶಟ್ ಅಪ್. ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಅಪ್ಲಿಕೇಶನ್ ಎಲ್ಲ ಇದೆಯಲ್ಲ ಸರ್. ಇದು ಇಂಟರ್ವ್ಯೂ. ಓ. ನಾವು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡ್ಬೇಕು. ಎಲ್ಲಿವರೆಗೂ ಓದಿದ್ದೀರಿ? ನಮ್ಮ ಅಮ್ಮಂಗೆ ನಿದ್ದೆ ಬರೋವರೆಗೂ ಓದಿದ್ದೀನಿ ಸರ್. ಹಂಗೆಲ್ಲ ಮಾಡ್ಬೇಡ ಗುರು. ಇಂಟರ್ವ್ಯೂ ಹೋಗ್ತಾ ಇದೀನಿ, ಒಂದ್ ಫೈನ್ ಆಗಿರೋ ಸೂಟ್ ಕೊಡು. ಕೆಲ್ಸ ಸಿಕ್ಕಿದ ಕೂಡ್ಲೆ ಆ ಸೂಟಿನ ಬಾಡಿಗೆ ಕೊಟ್ಬಿಡ್ತೀನಿ. ಆವಾಗ ಒಂದ್ಸರಿ ಹಿಂಗೆ ಇಸ್ಕೊಂಡೋದೆ, ಗೆಪ್ತಿ ಆಯ್ತಾ? ಆವತ್ತು ವಾಪಸ್ ಕೊಟ್ಬಿಟ್ನಲ್ಲಪ್ಪ. ಬಟ್ಟೆ ಏನೋ ಕೊಟ್ಟೆ, ಆದ್ರೆ ಇಷ್ಟ ದಿನ ಆದ್ರೂ ಅದ್ರ ಬಾಡಿಗೆನ ಕೊಟ್ಟಿಲ್ವಲ್ಲಯ್ಯ? ಸರಿ, ಈಗಿಂದಕ್ಕೆ 10 ರೂಪಾಯಿ, ಹಳೇದಕ್ಕೆ 20 ರೂಪಾಯಿ ಎಲ್ಲ ಸೇರ್ಸ್ಬಿಟ್ಟು ಸಂಬಳ ಬಂದ್ ಕೂಡ್ಲ ಕೊಟ್ಬಿಡ್ತೀನಿ. ಕೆಲಸನೇ ಸಿಕ್ಕಿಲ್ಲ, ಸಂಬಳ ಯಾವಾಗ ಬರೋದು? ನೋಡು, ಇಷ್ಟಕ್ಕೂ ನಿನ್ಗೆ ಆಗೋಂತ ಬಟ್ಟೆ ಯಾವ್ದು ನನ್ನ ಹತ್ರ ಇಲ್ಲಪ್ಪ. ಈಗ ಯಾವ್ದಾದ್ರು ಒಂದ್ ಕೊಡೋ ಮಾರಾಯ. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿದ್ರೆ ನೀನೇನ್ ಬಿಡೋಂಗ್ ಕಾಣಿಸ್ತಾ ಇಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ಹಾಕೊಂಡಿರೋ ಬಟ್ಟೆನ ಒಳಗ್ ಬಿಚ್ಚಿಡು. ಸರಿ ತಗೋ, ಈ ಸೂಟ್ನ ಹೇಗೋ ಅಡ್ಜಸ್ಟ್ ಮಾಡ್ಕೋ. ಓಕೆ ಓಕೆ ಓಕೆ. ಅಡ್ಜಸ್ಟ್ಮೆಂಟ್ ಎಲ್ಲ ಆಗ್ಲೇ ಆಗೋಯ್ತಂತೆ. ಅಂದ್ರೆ ಖಾಲಿ ಇರೋದು 3 ಪೋಸ್ಟ್ ಅಂತೆ. ಅದ್ರಲ್ಲಿ ಮಿನಿಸ್ಟರ್ ಕಡೆಯಿಂದ ಒಂದ್ ಸೀಟ್ ಭರ್ತಿ ಆಗಿದೆ ಅಂತೆ. ಇನ್ನೊಂದು ಪೋಸ್ಟ್ಗೆ 30,000 ರೂಪಾಯಿ ಲಂಚ ತಗೊಂಡು ಚೇರ್ಮನ್ ಅಪಾಯಿಂಟ್ ಮಾಡ್ಕೊಂಡಿದ್ರಂತಪ್ಪ. 3ನೇದನ್ ಹಿಂದುಳಿದವ್ರಿಗೆ ಅಂತ ರಿಸರ್ವ್ ಮಾಡಿ ಯಾರೋ MLA ಬಾಮೈದ್ನಿ ಕೊಟ್ಟಿದಾರಂತೆ. ಎಲ್ಲ ಭರ್ತಿ ಆದ್ಮೇಲೆ ಇಂಟರ್ವ್ಯೂ ಅಂತ ಯಾಕೆ ಇಡ್ಬೇಕು? ರೀ ಮಿಸ್ಟರ್, ಏನಾದ್ರು ಹೋಪ್ಸ್ ಇದೆಯಾ? ಎಲ್ಲ ಬರೀ ಮೋಸ. ಇಂಟರ್ವ್ಯೂ ಅಂತ ಸುಮ್ನೆ ನಾಟಕ ಆಡ್ತಿದ್ದಾರೆ ಅಷ್ಟೇ. ಈ ಡ್ರೆಸ್ ನಿಮ್ಗೆ ಯಾರಿಗೆ ಕೊಟ್ರು? ಯಾಕೆ ಇದ್ ನಿಮ್ದೇನು? ಹೌದು, ನಾನ್ ಸಿಂಗಾಪುರ್ನಿಂದ ತಂದಿದ್ದು. ಧೋಬಿ ಕೊಟ್ಟಿದ್ದೆ. ಕೆಡ್ತಲ್ಲಪ್ಪ ಕೆಲ್ಸ. ಸರ್ವಾಯ್ತು. ಕೆಂಪ್ ಸೀರೆ ಉಟ್ಕೊಂಡಿರೋಲ್ಲ ನನ್ನ ಹೆಂಡತಿ ಎಂದಂಗಾಯ್ತು. ಇದು ನಾನು ಅಮೆರಿಕದಿಂದ ಬರೋಕ್ ತಂದಿದ್ದು. ಹುಷಾರ್. ಇಲ್ಲಿ ಸುಂದರನವ್ರು ಯಾರು? ನಾನೇ. ಹೌದಾ, ಬನ್ನಿ. ಇರು, ನಿಂಗೆ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಏನ್ರಿ, ಕಾಫಿ ನನಗೆ ಅಂತ ತರಿಸಿದ್ರೆ ನೀವು ಕುಡಿತಿದ್ದೀರಾ? ಸಾರಿ ಸರ್, ನನಗ್ ತರಿಸಿದ್ರೇನು ಅಂತ ಅನ್ಕೊಂಡಿದ್ದೆ. ಶಟ್ ಅಪ್. ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಅಪ್ಲಿಕೇಶನ್ ಎಲ್ಲ ಇದೆಯಲ್ಲ ಸರ್. ಇದು ಇಂಟರ್ವ್ಯೂ. ಓ. ನಾವು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡ್ಬೇಕು. ಎಲ್ಲಿವರೆಗೂ ಓದಿದ್ದೀರಿ? ನಮ್ಮ ಅಮ್ಮಂಗೆ ನಿದ್ದೆ ಬರೋವರೆಗೂ ಓದಿದ್ದೀನಿ ಸರ್. ನಿಮ್ಮಪ್ಪ ಏನಾಗಿದ್ದಾರೆ? ಸತ್ತೋಗಿದ್ದಾರೆ. ಸಾಯೋಕ್ ಮುಂಚೆ ಏನಾಗಿದ್ರು? ಬದುಕಿದ್ರು. ಏನ್ರಿ, ಬಾಯಿಗೆ ಬಂದಂಗ ಉತ್ತರ ಹೇಳ್ತಿದ್ದೀರಾ? ಮನ್ಸಿ ಬಂದಂಗ್ ಪ್ರಶ್ನೆ ಕೇಳಿದ್ರೆ ಬಾಯಿ ಬಂದಂಗ್ ಉತ್ತರ. ಇವು ನಾನ್ ಸೆನ್ಸ್. ಇಂಟರ್ವ್ಯೂ ಬಂದಿದ್ಯೋ ತಲೆ ಹಟ್ಟೆ ಮಾಡಕ್ ಬಂದಿದ್ಯೋ? ಇದು ಇಂಟರ್ವ್ಯೂ ಮಾಡೋ ರೀತಿನಾ? ಅಲ್ರಿ, ನಾನೇನಾಗಿದ್ದೀನಿ ಅನ್ನೋದ್ ಬಿಟ್ಟು ನಮ್ಮ ಅಪ್ಪ ಏನಾಗಿದ್ದ ಅಂತ ಕೇಳ್ತಿರಲ್ಲ. ನಮ್ ತಾತ ಏನ್ ಮಾಡ್ತಿದ್ದ ಅಂತಾನು ಹೇಳ್ಬೇಕಾ? ಶಟ್ ಅಪ್. ಇಂಟರ್ವ್ಯೂ ಬಂದಿದ್ಯಾ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಇಲ್ದೆ ಇದ್ರೆ ಏನ್ ಮಾಡ್ತಾ ಇದ್ದೆ ಗೊತ್ತಾ? ನಾನು ಅಷ್ಟೇ, ಒಂದ್ ಲೋಟ ಕಾಫಿ ಕುಡ್ದಿದ್ದೀನಲ್ಲ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಇಲ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಾ ಇದ್ದೆ? ನೀವು ತಿಂದಿದ್ದನ್ನೆಲ್ಲ ಇಲ್ಲಿ ಕಕ್ಕಿಸ್ಬಿಡ್ತಿದ್ದೆ. ಯಾಕೆ? ಲಂಚ ತಿಂದು ಖಾಲಿ ಇರೋ 3 ಕೆಲ್ಸನ ಬೇರೆಯವ್ರಿಗೆ ಕೊಟ್ಟು ಇಂಟರ್ವ್ಯೂ ನಾಟಕ ಆಡ್ತಿದ್ದೀರಲ್ಲ, ಅದಕ್ಕೆ. ಯು ಸ್ಟುಪಿಡ್. ರಾಮು, ಏನ್ ಸರ್? ಇವ್ನ ಎಳ್ಕೊಂಡೋಗಿ ಹೊರಗಡೆ ತಳ್ಳು. ನೀನ್ ಹೊರಗಡೆ ಬಾ, ಒಂದ್ ಕೈ ನೋಡ್ಕೋತೀನಿ. ಸುಮ್ನೆ ಇದಡಿಯಾ ಬಿಡ. ನೀನಾ? ಸುಂದ್ರ, ಹ? ಸರಿಯಾಗಿ ಬರ್ಕೋ. ಹ. ಕುದುರೆಗೆ ತಿನ್ನೋಕೆ ಬಾದಾಮ್ ಹಲ್ವಾ ಮಾಡಿಸಿದ್ದು 6,000, ಮಾಲಿಶು 3,000. ಅರೆ, ಇದೇನ್ ಸರ್ ಅನ್ಯಾಯ? ಕುದುರೆ ಬಾದಾಮ್ ಅಲ್ವನ? ತರಲೆ, ಅದೆಲ್ಲ ನಿನಗೆ ಯಾಕೋ, ಹೇಳ್ದಷ್ಟು ಬರ್ಕೋ. ಅಲ್ಲ ಸರ್, ಎಸ್ಟೇಟಲ್ಲಿ ಕುದುರೆನೇ ಇಲ್ಲ. ಈ ಲೆಕ್ಕ ಬರೀಬೇಕಾದ್ರೆ ಇತ್ತು, ಆಮೇಲೆ ಸತ್ತೋಯ್ತು ಅಂತ ಯಜಮಾನ್ ಹೇಳಿದ್ರಾಯ್ತು. ಹಾ, ಅರ್ಥವಾಯ್ತು ಬಿಡಿ. ಇದೆಲ್ಲ ಕೃಷ್ಣನ್ ಲೆಕ್ಕ. ಅಲ್ವಕ್ 6,000 ಏನು 10,000ನೇ ಬರಿತೀನಿ. ಸರಿ ಬರೀ, ನಿಂದೇನು ಹೋಗ್ಬೇಕು? ಯಜಮಾನ್ ಲೆಕ್ಕದಾರೆ ಹೋಗೋದು. ಕಳಪ್ಪ, ಸುಳ್ಳು ಲೆಕ್ಕ ಬರ್ಸಿ ನೋಟ್ನೆಲ್ಲ ಜೇಬಿ ಸೇರ್ಸ್ತಾ ಇದೀರಾ? ಮುಚ್ಚೋ ಬಾಯಿ ಬೇಕೂಫ. ಕೆಲ್ಸ ಇಲ್ದೆ ಬೀದಿ ಅಳಿತಾ ಇದ್ದೆ. ಹೋಗ್ಲಿ ಪಾಪ ಅಂತ ಪಾರ್ಟ್ ಟೈಮ್ ಕೆಲ್ಸ ಕೊಟ್ರೆ ತಲೆಯೆಲ್ಲ ಮಾತಾಡ್ತಾನೆ. ಈ ದುಡ್ಡು ನಿಮ್ ತಾತಂದ? ನಮ್ ತಾತಂದು ಅಲ್ಲ, ನಿಮ್ ತಾತಂದು ಅಲ್ಲ. ಇಲ್ಲಿ ಕೆಲ್ಸ ಮಾಡ್ತಿರೋರ್ ಕಣ್ಣೆಲ್ಲ ನಿಮ್ ಜೇಬ್ ಮೇಲೆ ಬಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ನಮಗ್ ಇಷ್ಟೊಂದು ಹಣ ಸಿಗ್ಲಿಲ್ವಲ್ಲ ಅಂತ ಯಜಮಾನ್ರಿಗೆ ಕಂಪ್ಲೇಂಟ್ ಬರ್ದ್ ಕಳಿಸ್ತಾರೆ. ಅಯ್ಯೋ, ನೀವೇನು ಹೆದರ್ಬೇಡಿ. ನಿಮ್ ಜೇಬ್ನಲ್ಲಿರೋ ಕಳ್ಳ ಹಣ್ಣನೆಲ್ಲ ಇಲ್ಲಿ ಕೊಡಿ. ನಾನೀಗ್ಲೇ ಹೋಗಿ ಗುಟ್ಟ
ಗುಟ್ಟಾಗಿ ನಿಮ್ ಹೆಂಗಸ್ರ ಕೈಗೆ ಕೊಟ್ಟು ಬರ್ತೀನಿ. ಒಳ್ಳೆ ಐಡಿಯಾ. ತಗೋ ಜೋಪಾನ, ಯಾರಿಗೂ ಹೇಳ್ಬೇಡ. ಮುಂದಿನ ತಿಂಗಳಿಂದ ನಿನ್ ಸಂಬಳ ಜಾಸ್ತಿ ಮಾಡ್ತೀನಿ. ಹಂಗೆ ಇದನ್ನು ತಗೊಂಡು ಹೋಗಿ ಕೊಡು. ಲೆಕ್ಕದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಹುಷಾರು, ನಮ್ ಹೆಂಗಸರ ಕೈನಲ್ಲೇ ಕೊಡು, ಗೊತ್ತಾಯ್ತಾ? ಬಡವ ರಾಸ್ಕಲ್, ಅವತ್ ನಮ್ ಹೆಂಗಸರು ಹಣ ಕೊಟ್ಟು ಬರ್ತೀನಿ ಅಂತ ಹೋದವನು ಇವತ್ ನನ್ ಕೈಗೆ ಸಿಕ್ಕಿದ್ಯೇನೋ ಬೇಕೂಫ. ಎಲ್ಲೋ ನನ್ ಹಣ? ಓ ಅದಾ, ಅವತ್ತು ಹಣ ತಗೊಂಡು ನಿಮ್ಮನೆಗೆ ಹೋಗ್ತಾ ಇದ್ದೆ. ದಾರಿಯಲ್ಲಿ ರೆಡ್ ಕ್ರಾಸ್ನವರು ಕುಂಟ್ರಿಗೆ ಅಂತ ಫಂಡ್ ಎತ್ತಾ ಇದ್ರು. ನಿಮ್ ಹೆಂಗಸ್ರಿಗಿಂತ ಅವ್ರ ಕೈಲೇ ಸೇಫ್ ಆಗಿರುತ್ತೆ ಅಂತ ಅವ್ರ ಕೈಗೆ ಕೊಟ್ಬಿಟ್ಟೆ. ಡೋಂಟ್ ವರಿ. ಕಳ್ಳು ಮುಂದೆ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಲ್ಲೋ. ಏನ್ ಬಿಸ್ಲಪ್ಪ. ಅಬ್ಬಾ, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಿದ್ಯಲ್ಲಪ್ಪ. ಬಟ್ಟೆ ಇಸ್ಕೊಂಡ್ ಬಂದವರು ಇಲ್ಲಿದ್ಯಾ? ಊರೆಲ್ಲ ಹುಡುಕಿದ್ದಾಯ್ತು, ಬಿಚ್ಚ ಮೊದ್ಲ ಬಟ್ಟೆನ. ನೀರ್ ಕುಡಿ ಬರ್ತೀನೋ ಪುಣ್ಯಾತ್ಮ. ಬಟ್ಟೆ ಅವನ ಅಂಗಡಿ ಹತ್ರ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಗಲಾಟೆ ಮಾಡ್ತಾವನೆ. ಮೊದ್ಲು ಬಟ್ಟೆ ಬಿಚ್ಚ ಇಲ್ಲಿ. ತಗೋ ನಿನ್ ಬಟ್ಟೆ ಬಿಚ್ಚ. ಲೋ ಮಾರಾಯ, ಬೀದಿಲೇ ಮಾನ ಕಳಿತಿದ್ಯಲ್ಲೋ. ಕೋಟನಾದ್ರೂ ಅಡ್ಡ ಇಟ್ಕೊ, ಬಿಚ್ಕೊಡ್ತೀನಿ. ತಗೋ. ನನಗ್ ಕೆಲ್ಸ ಸಿಕ್ಕಿದ್ ಕೂಡ್ಲೆ ನೀನ್ ದುಡ್ಡು ಕೊಟ್ಬಿಡ್ತೀನಿ. ಸದ್ಯ ನೀನ್ ದುಡ್ಡು ಕೊಡ್ತಾ ಇದ್ರು ಪರವಾಗಿಲ್ಲ, ಬಟ್ಟೆ ಸಿಕ್ತಲ್ಲ. ನಂಬಿಕೆನೆ ಇಲ್ದಿರೋ ಜನ.